ನಮಸ್ಕಾರ ಕರ್ನಾಟಕ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏರ್ ಫೇವರ್ನ ಯಾವ ರೀತಿ ಇನ್ಸ್ಟಾಲ್ ಮಾಡ್ತೀವಿ ಸ್ನೇಹಿತರೆ. ಸೊ ಇದನ್ನ ನೀವು ರೀಸೆಂಟ್ಲಿ ವಿಡಿಯೋದಲ್ಲಿ ನೋಡಿದ್ರಿ. ಇದನ್ನ ನಾವು ಇಂಡೋರ್ ಯೂನಿಟ್. ಸೊ ಇವಾಗ ಏನ್ ಮಾಡಿದ್ದೇವೆ ಅಂದ್ರೆ ನಾವು ಔಟ್ಡೋರ್ ಯೂನಿಟ್ ಹಾಗೂ ಇಂಡೋರ್ ಯೂನಿಟ್ ಅದಾದ್ಮೇಲೆ ಪವರ್ ಅಡಾಪ್ಟರ್ ಕನೆಕ್ಟ್ ಮಾಡ್ಕೊಂಡು ಫಸ್ಟ್ ಆಕ್ಟಿವೇಶನ್ ಪ್ರೊಸೆಸ್ ಮುಗಿಸಿ ಅದಾದ್ಮೇಲೆ ನಾವು ಇನ್ಸ್ಟಾಲೇಷನ್ ಮಾಡ್ತೀವಿ ಇಂಡೋರ್ ಯೂನಿಟ್ ಹಾಗೂ ಔಟ್ಡೋರ್ ಯೂನಿಟ್ನ. ಇವಾಗ ನಾವು ಕನೆಕ್ಟ್ ಮಾಡ್ಕೊಂಡಿದ್ದೀವಿ. ಸೊ ನೀವು ಕನೆಕ್ಟ್ ಮಾಡ್ಕೊಂಡಿರೋದು ನೋಡಿರ್ಬೋದು. ಸೊ ಫಸ್ಟ್ ಏನು ಮಾಡಿದ್ದೀನಿ ಅಂದರೆ ಪವರ್ ಅಡಾಪ್ಟರ್ ಬಂದಿರತಕ್ಕಂಥ ಕೇಬಲ್ನ ನಾನು ಇಲ್ಲಿ ಕನೆಕ್ಟ್ ಮಾಡಿದ್ದೀನಿ. ಹಾಗೂ ಲ್ಯಾನ್ ಓಕೆ ಇಥರ್ನೆಟ್ ಕೇಬಲ್ ಅಂತ ಹೇಳ್ಬೋದು ನಾವು ವಿತ್ RJ45 ಕನೆಕ್ಟರ್ ODCP ಓಕೆ ಔಟ್ಡೋರ್ ಯೂನಿಟಲ್ಲಿ ಲ್ಯಾನ್ ಒನ್ನಿಗೆ ಕನೆಕ್ಟ್ ಮಾಡಿದ್ದೀವಿ. ಅಪ್ಲಿಕೇಶನ್ ಇದೆಯಲ್ಲ ಎರಡು ಗ್ರೀನಲ್ಲಿ ಇರಬೇಕು. 5G ಏರಿಯಾದಲ್ಲಿದ್ದರೆ ಒಂದು ಗ್ರೀನು ಹಾಗೂ ಒಂದು ಬ್ಲೂ ಇತ್ತಂದರೆ ಅದು 4G ಕಂಡೀಷನಲ್ಲಿದೆ. ಏನು ತೊಂದರೆ ಇಲ್ಲ, 4G ಕಂಡೀಷನಲ್ಲಿ ಕೂಡ ಏರ್ಟೆಲ್ ವರ್ಕ್ ಆಗುತ್ತೆ. ಔಟ್ಡೋರ್ ಯೂನಿಟ್ನ ಪ್ಲೇಸ್ಮೆಂಟ್ ಮಾಡ್ಬೇಕಲ್ಲ, ಹಾಗಾಗಿ ಕಸ್ಟಮರ್ ಇಲ್ಲೇ ಹಾಕ್ರಿ ಅಂತ ಹೇಳಿದ್ದಾರೆ. ಹಾಗೂ ಹೊರಗಡೆ ಹಾಕೋದ್ರಿಂದ ಏನಾಗುತ್ತಪ್ಪ ಅಂದರೆ ಔಟ್ಡೋರ್ ಯೂನಿಟ್ ಮುಂದ್ಗಡೆನೆ ಕಾಣ್ತಾ ಇರ್ತೈತಿ. ಯಾವುದೇ ಥೆಫ್ಟ್ ಅಂದರೆ ಕಳ್ಳತನ ಆಗೋದಿಲ್ಲ. ರೇನಿಂದ ಕೂಡ ಪ್ರೊಟೆಕ್ಷನ್ ಇರುತ್ತೆ. ಇಂಟರ್ಲೈಟ್ ಒಳಗೆ ನಾವು ಇಂಡೋರ್ ಯೂನಿಟ್ಗೆ ಒಯ್ಬೋದು. ಇಂಟರ್ಲೈಟಿಂದ ಇಂಡೋರ್ ಯೂನಿಟ್ಗೆ ಬರ್ಬೇಕಲ್ಲ ವೈರು. ಈಗ ಇಂಡೋರ್ ಯೂನಿಟ್ನ ಪ್ಲೇಸ್ಮೆಂಟ್ ಇಲ್ಲಿ ಮಾಡ್ಬೇಕಂತಂದು ಕಸ್ಟಮರ್ ಕೂಡ ಹೇಳಿದ್ದಾರೆ. ಹಾಗಾಗಿ ಇವಾಗ ಫಿಟ್ಟಿಂಗ್ನ ಸ್ಟಾರ್ಟ್ ಮಾಡಬೇಕು. ನಮ್ಮ ಕುಮಾರಣ್ಣವರು ಇಂಡೋರ್ ಯೂನಿಟ್ನ ಪ್ಲೇಸ್ ಮಾಡ್ಲಿಕ್ಕೋಸ್ಕರ ಮಾರ್ಕಿಂಗ್ ಮಾಡ್ಕೊಂತಿದ್ದಾರೆ. ಗಟ್ಟನ ಪ್ಲೇಸ್ಮೆಂಟ್ ಮಾಡಬೇಕಲ್ಲ, ಸ್ಕ್ರೂ ಡ್ರೈವರು ಹಾಗೂ ಯಾವುದೇ ಇನ್ನಿತರ ಟೂಲ್ಸ್ ಯೂಸ್ ಮಾಡಬೇಡ್ರಿ. ಅದಕ್ಕಂತಂದೇ ಹ್ಯಾಮರ್ ಇದೆ. ಹ್ಯಾಮರ್ನ ಯೂಸ್ ಮಾಡ್ರಿ ಸ್ನೇಹಿತರೆ. ಕುಮಾರಣ್ಣವರು ಇಂಡೋರ್ ಯೂನಿಟ್ನ ಮೌಂಟ್ ಮಾಡೋಕ್ಕೆ ಸ್ಟ್ಯಾಂಡ್ನ ಫಿಟ್ಟಿಂಗ್ ಮಾಡ್ಕೊಂಡಾರೆ ಇಂಡೋರ್ ಯೂನಿಟ್ನ ಪ್ಲೇಸ್ ಮಾಡಲಿಕ್ಕೆ. ಇಥರ್ನೆಟ್ ಕೇಬಲ್ ಇವಾಗ ನಾವು RJ45 ಕನೆಕ್ಟರ್ನ ಕನೆಕ್ಟ್ ಮಾಡಬೇಕಲ್ಲ. ನಾವು ಕ್ರಿಂಪಿಂಗ್ ಟೂಲಲ್ಲಿ ಸ್ಕಿನ್ ಔಟ್ ಮಾಡ್ಕೊಂಡು RJ45 ಕನೆಕ್ಟರ್ನ ಕನೆಕ್ಟ್ ಮಾಡಬೇಕು. ಸ್ಕಿನ್ ಔಟ್ ಮಾಡ್ಕೊಂಡಿಂದ ಇದರೊಳಗೆ 8 ಲೇಯರ್ಸ್ಗಳು ಇರುತ್ತೆ. ಕುಮಾರಣ್ಣವರು 8 ಲೇಯರ್ಸ್ನ ಆಗಿ ಬಿಚ್ಕೊಳ್ತಿದ್ದಾರೆ. ಆರೆಂಜ್ ವೈಟ್, ಆರೆಂಜ್, ಬ್ರೌನ್ ವೈಟ್, ಬ್ರೌನ್. ಸ್ನೇಹಿತರೆ, ಈಗ ಅಷ್ಟು ಸೆಟಿಸ್ಕೊಂಡ್ ಅಂದರೆ ಸ್ಟ್ರೈಟಾಗಿ ಅವನ್ನ ಎಳ್ಕೋಬೇಕು ಈ ರೀತಿ. ಎಳ್ಕೊಂಡಾದ್ಮೇಲೆ ಕ್ರಿಂಪಿಂಗ್ ಟೂಲ್ನ ತಗೊಂಡು ಕುಮಾರಣ್ಣವರು ಕ್ರಿಂಪಿಂಗ್ ಮಾಡ್ತಿದ್ದಾರೆ ಸ್ಟ್ರೈಟಾಗಿ. ಸ್ನೇಹಿತರೆ, ಈ ರೀತಿ ಆ 8 ಲೇಯರ್ಗಳು ಸ್ಟ್ರೈಟಾಗಿ ಬಂದಿರಬೇಕು. RJ45 ಕನೆಕ್ಟರ್ನ ಕನೆಕ್ಟ್ ಮಾಡ್ಬೇಕಂದ್ರೆ ಅಣ್ಣವರು RJ45 ಕನೆಕ್ಟರ್ನ ಕನೆಕ್ಟ್ ಮಾಡ್ತಿದ್ದಾರೆ. ಎಲ್ಲವೂ ಸ್ಟ್ರೈಟ್ ಇರಬೇಕು. ಫಸ್ಟ್ನೇ ಪಿನ್ ಐತಲ್ಲ ಆರೆಂಜ್ ವೈಟ್, ಮುಂದ್ಗಡೆ ಇದೆವಲ್ಲ ಅಷ್ಟು ಕಲರ್ ಕೋಡಿಂಗ್ ಕಾಣ್ತಾ ಇರಬೇಕು. ಕ್ರಿಂಪಿಂಗ್ ಟೂಲಲ್ಲಿ ಕ್ರಿಂಪ್ ಮಾಡಿ RJ45 ಕನೆಕ್ಟರ್ ಇಥರ್ನೆಟ್ ಕೇಬಲ್ಗೆ ಕನೆಕ್ಟ್ ಮಾಡಿದ್ವಿ. ಟೆಕ್ನಿಷಿಯನ್ಸ್ ಕೆಲಸ ಯಾವ ರೀತಿ ಇರ್ತದಂದ್ರೆ ಏಣಿ ಮೇಲೇನೂ ಹತ್ತಬೇಕು. ಅದು ಫಿಟ್ಟಿಂಗ್ ಮಾಡೋಕ್ಕೋಸ್ಕರ ನಾವು ರಿಸ್ಕ್ ತೊಗೊಳ್ಳೇಬೇಕಾಗತ್ತೆ. ಈ ಸಂದರ್ಭದಲ್ಲಿ ನಾನು ಟೆಕ್ನಿಷಿಯನ್ಸ್ಗೆ ಏನು ಹೇಳ್ತೀನಿ ಅಂದರೆ ನೀವು ಎಲ್ಲೇ ಕೆಲಸ ಮಾಡಿರಿ, ನಿಮ್ಮ ಸೇಫ್ಟಿ ಫಸ್ಟ್. ಸ್ನೇಹಿತರೆ, ನಮ್ಮ ಕುಮಾರಣ್ಣವರು ಏಣಿ ಮೇಲೆ ಹತ್ತಿ ಸ್ಟ್ಯಾಂಡನ್ನು ಅಂದರೆ ಮೌಂಟ್ ಮಾಡ್ತಿದ್ದಾರೆ. ಎಕ್ಸ್ಟ್ರೀಮ್ ಏರ್ ಫೇವರ್ ಆ್ಯಪ್ ಒಳಗೆ ನಮಗೆ ಲೊಕೇಶನ್ 5G ಲೊಕೇಶನ್ ತೋರಿಸ್ತೈತಿ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಈಗ. ನೋಡ್ರಿ, ನಾನು ರೊಟೇಟ್ ಮಾಡ್ತಾ ಇದ್ದೀನಿ. ಆದರೆ ಲೊಕೇಶನ್ ಈ ಕಡೆಗೆ ಐತಪ್ಪ, ಹತ್ಲಾಗ ಹೋಗಪ್ಪ ಅಂತ ಹೇಳ್ತೈತದೆ. ಎಕ್ಸಾಕ್ಟ್ ಲೊಕೇಶನ್ ಈ ರೀತಿ ಇದೆ. 5G ಟವರ್. ಇಂಡೋರ್ ಯೂನಿಟ್ಗೆ ಇಥರ್ನೆಟ್ ಕೇಬಲ್ನ ಬಿಟ್ಕೊತಾ ಇದ್ದಾರೆ. ಸ್ನೇಹಿತರೆ, ಇದು ಏಲಂಕಿ ಅಂತೀವಿ ನಾವು. ಇದು ನಮ್ಮ ಕುಮಾರಣ್ಣವರು ಈ ರೀತಿ ರೆಡಿ ಮಾಡ್ಸ್ಕೊಂತಾರೆ. ಇದಕ್ಕೊಂದು ಹೆಸರಿಟ್ಟವಿ, ಕಲಾಶ್ನಿಕಾವ್. ವೆದರ್ ಸೀಲು ಒಂದು ಲ್ಯಾನ್ ಅಂದರೆ ಇದರಲ್ಲಿ 2 ಲ್ಯಾನ್ ಇರುತ್ತೆ. ಒಂದು ಲ್ಯಾನ್ ಅಷ್ಟೇ ವರ್ಕ್ ಆಗುತ್ತೆ. ಇನ್ನೊಂದು ಅಡಿಷನಲ್ ಆಗಿರುತ್ತೆ. 2ನೇ ಲ್ಯಾನ್ ಒಮ್ಮಿಗೆ ಉಪಯೋಗ ಇರಲ್ಲ ಕಾರಣ ವೆದರ್ ಸೀಲ್ ಹಾಕಿದ್ರು ಅಣ್ಣ. ಇವಾಗ ಲ್ಯಾನ್ ಒನ್ನಿಗೆ ಇಥರ್ನೆಟ್ ವಿತ್ RJ45 ಕನೆಕ್ಟರ್ನ ಕನೆಕ್ಟ್ ಮಾಡ್ತಿದ್ದಾರೆ. ವೆದರ್ ಸೀಲ್ನ ಹಾಕ್ತಿದ್ದಾರೆ. ನಿಮಗೆ ಕಾಣ್ತಿದ್ದಾರೆ ಈ ಸೈಡ್ ನಮ್ಮ ಕುಮಾರಣ್ಣ ಕಾಣ್ತಿದ್ದಾರೆ, ಅಲ್ಲಿ ಮೌಂಟಿಂಗ್ ಕಾಣ್ತಿದೆ ಸ್ಟ್ಯಾಂಡ್. ಆ ಸ್ಟ್ಯಾಂಡ್ನ ಏಣಿ ಮೇಲೆ ಹತ್ತಿ ಅದಕ್ಕೆ ಸ್ಕ್ರೂನ ಹಾಕಿದ್ದಾರೆ. ಈ ರೀತಿ ಇರ್ತೈತಿ ಟೆಕ್ನಿಷಿಯನ್ಸ್ ಕೆಲಸ.
ಸೊ ಹಾಗಾಗಿ ಟೆಕ್ನಿಷಿಯನ್ಸ್ಗೆ ನಾನು ಏನು ಹೇಳ್ತೀನಪ್ಪ ಅಂದರೆ, ಸೊ ಸೇಫ್ಟಿ ಫಸ್ಟ್ ಆ್ಯಂಡ್ ಮಸ್ಟ್. ಲ್ಯಾನ್ ಹಾಗೂ ವೆದರ್ ಸ್ಟಿಲ್ ಹಾಕಿದ ಮೇಲೆ ಸೊ ಈ ರೀತಿ ಫುಲ್ ಪ್ಯಾಕಿಂಗ್ ಆಗಬೇಕು. ನಮ್ಮದು ಕಲಾಶ್ನಿಕಾವ್ ತಗೊಂಡು ಸ್ಕ್ರೂನ ಅಲೆಂಕಿ ಯೂಸ್ ಮಾಡ್ಕೊಂಡು ಟೈಟ್ ಮಾಡ್ತಿದ್ದಾರೆ. ಇವಾಗ ಓಡಿಯೋನ ಔಟ್ಡೋರ್ ಯೂನಿಟ್ನ ಅಣ್ಣವರು ಪ್ಲೇಸ್ಮೆಂಟ್ ಮಾಡಿದ್ದಾರೆ. ಸೊ ಕಂಪ್ಲೀಟಾಗಿ ಚೆಕ್ ಮಾಡಿ ಹಾಗೂ ಕಲಾಶ್ನಿಕಾವ್ ತಗೊಂಡು ಆ ಸ್ಕ್ರೂನ ಟೈಟ್ ಮಾಡ್ತಿದ್ದಾರೆ ಆ ಲೆಂಕಿ ಮೂಲಕ. ಸೊ ಎಕ್ಸಸ್ ವೈರ್ನ ಈ ರೀತಿ ಕೂಡ ನಾವು ಹಾಕ್ಬೋದು. ಸೊ ಒಳಗಡೆ ಇಂಡೋರಲ್ಲಿ ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡ್ಕೋಬೇಕು. ಲೈಟ್ ಮೂಲಕ ನಾವು ಸೊ ಲ್ಯಾನ್ ಅಂದರೆ ಇಥರ್ನೆಟ್ ಕೇಬಲ್ನ ಸೊ ಎಳ್ಕೊಂಡಿದ್ದೀವಿ. ಸೊ ಇಥರ್ನೆಟ್ ಕೇಬಲಲ್ಲಿ ಸೊ ಇಲ್ಲಿ ಕೂಡ ಈಗ ಕ್ರಿಂಪಿಂಗ್ ಮಾಡಿ ಸೊ RJ45 ಕನೆಕ್ಟರ್ ಯೂಸ್ ಮಾಡಿ ನಾವೀಗ ಇಂಡೋರ್ ಯೂನಿಟಲ್ಲಿ ಹಾಕಬೇಕು. ಸೊ ಔಟ್ಡೋರ್ ಯೂನಿಟಿಂದ ಬಂದಿರತಕ್ಕಂಥ ಇಥರ್ನೆಟ್ ಕೇಬಲ್ನ ಸೊ ಕುಮಾರ್ ಅಣ್ಣವರು ಫಿಟ್ ಮಾಡಿದ್ದಾರೆ. ಸೊ ಇಂಡೋರ್ ಯೂನಿಟ್ ವಿತ್ ಸ್ಟ್ಯಾಂಡ್ ಪವರ್ ಅಡಾಪ್ಟರ್ ಕೇಬಲ್ನ ಸೊ ಇಲ್ಲಿ ಪ್ಲೇಸ್ಮೆಂಟ್ ಮಾಡಿದ್ದಾರೆ. ಸೊ ಇನ್ನೊಂದು ಕೆಲಸ ಏನು ಮಾಡಿಕೊಟ್ಟಿದ್ದಾರೆ ಅಂದರೆ ಅಣ್ಣರು, ಸೊ ಲ್ಯಾನ್ ಅಂದರೆ ಲೋಕಲ್ ಏರಿಯಾ ನೆಟ್ವರ್ಕ್ ಸೊ ಇಥರ್ನೆಟ್ ಕೇಬಲ್ನ ಕೂಡ ಕನೆಕ್ಟ್ ಮಾಡಿ ಲ್ಯಾಪ್ಟಾಪಿಗೆ ಹಾಕಿದ್ದಾರೆ. ಔಟ್ಡೋರ್ ಯೂನಿಟಲ್ಲಿ 2 LED ಇಂಡಿಕೇಟರ್ಗಳು ಏನಿದೆ ಗ್ರೀನ್ ಇದೆ. ಇದು 5G ಅವೈಲೇಬಲ್ ಇರ್ತಕ್ಕಂಥ ಏರಿಯಾ. 4G ಬಂದ್ರೂ ಏನು ತೊಂದರೆ ಇಲ್ಲ, ಬರುತ್ತೆ. ನೋಡ್ರಿ ಸ್ನೇಹಿತರೆ, ಇದು ಸ್ಪೀಡ್ ಟೆಸ್ಟ್ ಮಾಡ್ತಿದ್ವಿ. ವೈಫೈ ಕನೆಕ್ಟ್ ಆಗಿದೆ. 100 MB ಸ್ಪೀಡಿಂದ ಹಾಕಿದ್ರೆ ಕಸ್ಟಮರು. ಸೊ ಡೌನ್ಲೋಡಿಂಗು 98.7 ಇದೆ. ಸೊ ವೇರಿಯೇಷನ್ ಇದ್ದೇ ಇರುತ್ತದು. ಸೊ ಹಾಗೂ ಅಪ್ಲೋಡಿಂಗ್ ಕೂಡ 75.2 ಇದೆ. ಸ್ನೇಹಿತರೆ, ಇವತ್ತಿಂದ ಫುಲ್ ಕೆಲಸ ನಮ್ಮ ಕುಮಾರ್ ಅಣ್ಣವರು ಇವ್ರದ್ದು ಏರ್ ಫೇವರ್ DTH ಆಲ್ ಇನ್ ಒಂದು ಮಾಡ್ತಾರೆ ಹಾಗೂ ಏರ್ ಫೇವರ್ ಕೂಡ ಫಿಟ್ಟಿಂಗ್ ಮಾಡ್ತಾರೆ. ಇವತ್ತಿನ ಈ ಕೆಲಸದಲ್ಲಿ ಸಂಪೂರ್ಣವಾಗಿ ಇವರೇ ಈ ಕೆಲಸ ಮಾಡಿದ್ದಾರೆ. ನಂದು ಬರೀ ವಿಡಿಯೋ ಮಾಡೋದಾಗಿದೆ. ಸೊ ನಾನು ಸಹಾಯ ಮಾಡಿದ್ದೀನಿ ಅಷ್ಟೇ ಟೂಲ್ಸ್ ಕೊಡೋಕ್ಕೆ.